ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇನ್ನಿವತ್ತು ಗುರುವಾರ ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಬಿಟ್ಟೆ. ಬೆಳಗ್ಗೆ ಇನ್ನೂ ಕೆಲಸ ಜಾಸ್ತಿನೇ ಮಾಡಿದೆ, ಅವಾಗೆಲ್ಲ ನಾನು ವೀಡಿಯೋ ಮಾಡಲಿಲ್ಲ. ಈಗ ನಾನು ರಂಗೋಲಿಯಿಂದ ನನ್ನ ದಿನಾನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ, ಅಂದರೆ ನನ್ನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರೋ ಒಂದು ರಂಗೋಲಿನ ಹಾಕಿದ್ದೀನಿ. ನಿಜವಾಗ್ಲೂ ನಂಗೆ ಸಖತ್ ಇಷ್ಟ ಆಯಿತು. ರಂಗೋಲಿನ ನಾನು ಶಾರ್ಟ್ಸಲ್ಲೇ ನೋಡಿದ್ದೆ, ತುಂಬ ದಿನ ಆಗಿತ್ತು ಆ ರಂಗೋಲಿ ಹಾಕಿರಲಿಲ್ಲ. ಇವತ್ತು ಅದನ್ನು ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಗುರುವಾರ ಅಲ್ವಾ, ನನ್ನ ಗುರುವಾರ ಅಂದರೆ ಮಾಮೂಲಿಯಾಗಿ ಮನೇಲೂ ಪೂಜೆ ಮಾಡೋದಿರುತ್ತೆ, ರಾಯರ ಮಠಕ್ಕೆ ಹೋಗೋದಿರುತ್ತೆ. ಒಂದು 4 ವಾರ ಆಯಿತು ಅನಿಸುತ್ತೆ ರಾಯರ ಮಠಕ್ಕೆ ಹೋಗಲೇ ಇಲ್ಲ ನಾನು. ಏನೋ ಒಂಥರ ಮನಸ್ಸಲ್ಲಿ ಏನು ಸರಿ ಇಲ್ಲ ಅಂತ ಅನ್ನಿಸ್ತಾ ಇತ್ತು. ಇವತ್ತು ಹೋಗಲೇಬೇಕು, ಯಾಕೆ ನಾನು ಹೋಗ್ತಾ ಇಲ್ಲ ಅಂತ ಅಂದ್ಕೊಂಡು ನನಗೆ ನಾನೇ ಬೇಜಾರು ಮಾಡ್ಕೋತಾ ಇದ್ದೆ. ಸರಿ ಇವತ್ತು ಏನಾದರೂ ಆಗಲಿ ಪರವಾಗಿಲ್ಲ, ಹೋಗೇ ಹೋಗೋಣ ಅಂತ ಅಂದ್ಕೊಂಡು ಎಲ್ಲ ಕೆಲಸಗಳನ್ನೂ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದು. ಬೇಗನೆ ಎದ್ದಿದ್ದೆ, ಬೇರೆ ಕೆಲಸಗಳೆಲ್ಲ ಮುಗಿಸ್ಕೊಂಡಿದ್ದೆ. ಅಂದರೆ ಯೋಗ ಮಾಡೋದು ಅದೆಲ್ಲ ನಾನು ವೀಡಿಯೋ ಮಾಡ್ಕೊಳ್ಳೋಕೆ ಹೋಗಲಿಲ್ಲ. ಅವೆಲ್ಲ ಮಾಡ್ತಾ ಕೂತ್ಕೊಂಡ್ರೆ ನನಗೆ ಬೇರೆ ಕೆಲಸಗಳಿಗೆ ಟೈಮ್ ಆಗಿಬಿಡುತ್ತೆ. ಯಾಕಂದರೆ ಇವತ್ತು ಫುಲ್ ಕ್ಲೀನಿಂಗ್ ಇತ್ತು. ದೇವ್ರ ಗುಡಿ ಅಂತೂ 2 ವಾರ ಆಗಿತ್ತು ಕ್ಲೀನೇ ಮಾಡಿರಲಿಲ್ಲ ನಾನು. ವಿಳೆದೆಲೆ ಎಲ್ಲ ಅಂತೂ ಒಣಗೇ ಹೋಗಿದ್ವು. ಅಷ್ಟೊಂದು ಒಣಗೋಗೋವರೆಗೂ ಬಿಡಬಾರ್ದು ದೇವ್ರ ಮನೆಯಲ್ಲಿ. ನಾನು ಯಾಕೋ ಇದೇ ಥರ ಅವಾಗವಾಗ ಹಿಂಗೆ ಆಗ್ಬಿಡುತ್ತೆ ನನಗೆ. ಒಂದು ಸ್ವಲ್ಪ ಮನ್ಸಿಗೆ ಬೇಜಾರಾದಾಗ ಏನೂ ಮಾಡಲ್ಲ ನಾನು, ಎಲ್ಲ ಹಾಗಂಗೆ ಬಿಟ್ಬಿಟ್ಟಿರ್ತೀನಿ. ಇವತ್ತು ಎಲ್ಲ ಕ್ಲೀನ್ ಮಾಡಲೇಬೇಕು ಅಂತ ಅಂದ್ಕೊಂಡು ಬೆಳಗ್ಗೆಯಿಂದನೇ ಶುರು ಮಾಡಿಕೊಂಡಿದ್ದು. ಹಾಗಾಗಿ ಬೆಳಗ್ಗೆ ಸ್ವಲ್ಪ ಬೇಗ ಎದ್ದು ಯೋಗ ಎಲ್ಲ ಮುಗಿಸ್ಕೊಂಡು, ಬೇರೆ ಕೆಲಸಗಳು ಒಂಚೂರು ಮುಗಿಸ್ಕೊಂಡು, ಮನೆಯೆಲ್ಲ ಕಸ ಗುಡಿಸಿ, ಮತ್ತು ಆಚೆ ಎಲ್ಲನೂ ಮೆಟ್ಲು ಮೇಲಿಂದ ಎಲ್ಲ ನೀರು ಹಾಕಿ ತೊಳೆದು ಮಾಪಲ್ಲಿ ಒರೆಸ್ಕೊಂಡು ಆಮೇಲೆ ನಾನು ರಂಗೋಲಿ ಸ್ಟಾರ್ಟ್ ಮಾಡಿದಾಗ ವಿಡಿಯೋನ ಸ್ಟಾರ್ಟ್ ಮಾಡಿಕೊಂಡೆ. ರಂಗೋಲಿನ ಕೂಡ ಶೇರ್ ಮಾಡೋಣ ಅಂತ ಅಂದ್ಬಿಟ್ಟು. ತುಂಬ ಚೆನ್ನಾಗಿದೆ ರಂಗೋಲಿ, ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಗೋಯ್ತು ರಂಗೋಲಿ. ಫಸ್ಟು ಬಿಡಿಸಿದಾಗ ಓಕೆ ಅನ್ಸೋ ಥರ ಇತ್ತು. ಇವತ್ತು ಅದಕ್ಕೆ ಕಲ್ಲರ್ ಕೂಡ ಹಾಕಿದ್ದೀನಿ. ನಿಜವಾಗ್ಲೂ ಟ್ರೈ ಮಾಡಿ ನೋಡಿ ರಂಗೋಲಿನ, ಹಬ್ಬಗಳಲ್ಲಿ ಹಾಕೋದಕ್ಕಂತೂ ಸಖತ್ತಾಗಿರುತ್ತೆ ರಂಗೋಲಿ. ನಂಗೆ ತುಂಬಾ ಇಷ್ಟ ಆಗೋಯ್ತು ರಂಗೋಲಿ ಕಲ್ಲರ್ ಹಾಕಿದ್ಮೇಲೆ. ನೋಡಿ ಹೆಂಗಿದೆ ಅಂತ ಹೇಳಿ. ಜೊತೆಯಲ್ಲಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ನೋಡೋರು ಕೊನೆ ತನಕ ನೋಡಿ. ನೀವು ಕೊನೆ ತನಕ ನೋಡಿದ್ರೇ ನಮಗೆ ಹೆಲ್ಪ್ ಆಗುತ್ತೆ. ಮತ್ತು ನೋಡಿದವರು ಲೈಕ್ ಕೊಡೋದನ್ನು ಮರಿತಾ ಇದ್ದೀರಾ, ಪ್ಲೀಸ್ ಒಂದು ಲೈಕ್ ಮಾಡಿ. ಲೈಕ್ ಮಾಡೋದ್ರಿಂದ ಅದರಿಂದ ನಮಗೆ ದುಡ್ಡೇನು ಬರಲ್ಲ, ಆದರೆ ನಮ್ಮ ವೀಡಿಯೋಗಳು ಸಜೆಸ್ಟ್ಗೆ ಹೋಗೋದಕ್ಕೆ ಹೆಲ್ಪ್ ಆಗುತ್ತೆ. ನೀವು ಲೈಕ್ ಮಾಡದೆ ಹೋದರೆ ವೀಡಿಯೋ ತುಂಬ ಜನ ನೋಡ್ತೀರಾ, ಆದರೆ ವೀಡಿಯೋ ನೋಡೋರು ಯಾರು ಲೈವ್ಗೆ ವೀಡಿಯೋಗೆ ಲೈಕ್ ಕೊಡ್ತಾ ಇಲ್ಲ. ಲೈವ್ ಮಾಡಿ ಲೈವ್ ಅಂತಲೇ ಬರುತ್ತೆ ಬಾಯಿಗೆ. ವೀಡಿಯೋಗೆ ಲೈಕ್ ಕೊಡಿ ಪ್ಲೀಸ್. ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೈಪ್ ಇರುತ್ತೆ, ಹೈಪ್ ಕೊಡೋದನ್ನು ಮರಿಬೇಡಿ. ಯಾರು ಕೂಡ ಹೈಪ್ ಕೊಟ್ಟು ಸಪೋರ್ಟ್ ಮಾಡಿ. ನೀವೆಲ್ಲ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿದ್ರೇ ಅಲ್ವಾ ಕನ್ನಡದವರು ಬೆಳೆಯೋದಕ್ಕೆ ಸಾಧ್ಯ. ಇಷ್ಟು ಕಷ್ಟಪಡ್ತಾ ಇದ್ದೀವಲ್ಲ, ಆ ಕಷ್ಟಕ್ಕೆ ಏನಾದರೂ ಒಂದು ಪ್ರತಿಫಲ ಸಿಗಬೇಕು ಅಂದರೆ ನೀವು ವೀಡಿಯೋ ನೋಡಿದಾಗ ಲೈಕ್ ಮಾಡೋದು, ಕಮೆಂಟ್ ಮಾಡೋದು, ಆವಾಗಲೇ ನಮಗೆ ಗೊತ್ತಾಗುತ್ತೆ ಎಷ್ಟು ಜನ ನಮ್ಮ ವೀಡಿಯೋಗಳನ್ನ ನೋಡಿ ಇಷ್ಟಪಟ್ಟು ಅದಕ್ಕೆ ಲೈಕ್ ಕೊಟ್ಟು ಕಮೆಂಟ್ ಮಾಡ್ತಾ ಇದ್ದೀರಾ ಅನ್ನೋದು ನಮಗೆ ಅರ್ಥ ಆಗುತ್ತೆ. ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಇನ್ನು ಇವತ್ತಿನ ದಿನ ಕೂಡ ತುಂಬಾ ವಿಶೇಷವಾಗಿರೋದು. ಯಾಕೆ ಅಂತಂದರೆ ಇವತ್ತು ಸಂಕಷ್ಟಹರ ಚತುರ್ಥಿ. ನಿಜವಾಗ್ಲೂ ನನಗೆ ಬೆಳಗ್ಗೆ ಎದ್ದಾಗ ಇವತ್ತು ಸಂಕಷ್ಟಹರ ಚತುರ್ಥಿ ಅನ್ನೋದು ನನ್ನ ತಲೆಯಲ್ಲೇ ಇರಲಿಲ್ಲ, ನಾನು ನೋಡೇ ಇರಲಿಲ್ಲ. ಯಾಕಂದರೆ ಫೆಬ್ರವರಿ ಸ್ಟಾರ್ಟ್ ಆಗಿ 5 ದಿನ ಆಗಿದ್ರು ನನ್ನ ಕ್ಯಾಲೆಂಡರ್ನೇ ಉಲ್ಟಾ ಹಾಕಿರಲಿಲ್ಲ, ನಾನು ನೋಡೇ ಇರಲಿಲ್ಲ ಕ್ಯಾಲೆಂಡರ್ನ. ಆಮೇಲೆ ಬೆಳಗ್ಗೆ ಎದ್ದಾಗ ನೋಡಿದೆ, ಕ್ಯಾಲೆಂಡ್ರ್ ಚೇಂಜ್ ಮಾಡಿ ನೋಡಿದ್ರೆ ಇವತ್ತು ಸಂಕಷ್ಟಹರ ಚತುರ್ಥಿ ಕೂಡ ಇತ್ತು. ಒಳ್ಳೆ ದಿನ ಇತ್ತು. ಹೆಂಗೋ ಇವತ್ತೇ ನಾನು ಪೂಜೆಗೆ ರೆಡಿ ಮಾಡ್ಕೊತಾ ಇರೋದು ಒಳ್ಳೇದೇ ಆಯಿತು ಬಿಡು. ಅದು ಕೂಡ ಆಯಿತು, 2 ಆಗುತ್ತೆ. ಗುರುವಾರದ ಪೂಜೆನೂ ಆಗುತ್ತೆ, ಸಂಕಷ್ಟಹರ ಚತುರ್ಥಿ ಕೂಡ ಆಗುತ್ತೆ ಅಂದ್ಬಿಟ್ಟು ರೆಡಿ ಮಾಡಿಕೊಂಡೆ. ಪೂಜೆಗೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಎಲ್ಲನೂ ರೆಡಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದು. ಇಲ್ಲ ಅಂದಿದ್ರೆ ಶುಕ್ರವಾರ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡವಳು. ಆಮೇಲೆ ಮನಸ್ಸು ಚೇಂಜ್ ಆಗಿ ಇಲ್ಲ ಗುರುವಾರನೇ ಮಾಡೋಣ ಅಂತ ಅಂದ್ಬಿಟ್ಟು ಗುರುವಾರ ಎಲ್ಲ ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದು. ಕ್ಯಾಲೆಂಡ್ರ್ ನೋಡಿದ್ಮೇಲೆ ಸಂಕಷ್ಟಹರ ಚತುರ್ಥಿ ಕೂಡ ಇದೆ ಅಲ್ಲ ಅಂತ ಅಂದ್ಬಿಟ್ಟು ಸರಿ ಹೆಂಗಿದ್ರು ಪೂಜೆ ಮಾಡಲೇಬೇಕಿತ್ತಲ್ಲ, ಅದಕ್ಕೂ ಕೂಡ ಅದಕ್ಕೆ ಎಲ್ಲ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ರಂಗೋಲಿನ ಈ ಥರ ಶುರು ಮಾಡಿದ್ದೀನಿ. ಇದಕ್ಕೆ ಚುಕ್ಕಿಗಳು ಏನೂ ಇಲ್ಲ ರಂಗೋಲಿಗೆ, ಮಾಮೂಲಿಯಾಗಿ ಹಾಗೆ ಡೈರೆಕ್ಟಾಗಿ ಬಿಡಿಸ್ಕೊಳ್ಳೋದು ರಂಗೋಲಿ. ಒಂಥರ ತಾವರೆ ಹೂವು ರಂಗೋಲಿ ಅಂತಲೇ ಅಂದ್ಕೊಳ್ಳಿ. ನಿಜ ರಂಗೋಲಿ ಮಾತ್ರ ಹಿಂಗೆ ಕಾಣಿಸ್ತಾ ಇತ್ತು ಅಂದರೆ ರಂಗೋಲಿ ಬಿಡಿಸಿದ್ಮೇಲೆ ನಂಗೆ ಸಖತ್ತಾಗಿ ಇಷ್ಟ ಆಗೋಯ್ತು ರಂಗೋಲಿ. ಅವ್ರು ಬಿಡಿಸಿದ್ದವರು ನಾನು ಶಾರ್ಟ್ಸಲ್ಲಿ ನೋಡಿದ್ದವರು ಕಲ್ಲರ್ ಹಾಕಿರಲಿಲ್ಲ, ಅವರು ಬರೀ ವೈಟ್ ಅಂದರೆ ರಂಗೋಲಿ ಪುಡಿನಲ್ಲೇ ಡಿಸೈನ್ ಮಾಡಿದರು. ಅದು ಕೂಡ ನಿಜವಾಗ್ಲೂ ಸಖತ್ತಾಗಿತ್ತು.
ನಾನು ಕಲ್ಲರ್ ಇತ್ತಲ್ಲ ಹೆಂಗಿದ್ರೂ ಇವತ್ತು ವಾರ ಮಾಡ್ತಾಯಿದ್ದೀನಿ, ಸಂಕಷ್ಟಹರ ಚತುರ್ಥಿ ಕೂಡ ಇದೆ ಅಂದಮೇಲೆ ಸ್ಪೆಷಲ್ ಪೂಜೆನೇ ಆಗಬೇಕು ಮನೆಯಲ್ಲಿ ಅಂತ ಅಂದ್ಬಿಟ್ಟು ಈ ಥರ ರಂಗೋಲಿ ಬಿಡಿಸ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡು ಅದಕ್ಕೆ ಹೀಗೆ ಕಲ್ಲರ್ನ ಹಾಕ್ಕೊಂಡೆ. ನಿಜ ಚೆನ್ನಾಗಿ ಕಾಣಿಸ್ತಾ ಇತ್ತು. ನೀವು ಟ್ರೈ ಮಾಡಿ. ನನ್ನ ರಂಗೋಲಿನ ಇಷ್ಟಪಡೋರು ತುಂಬ ಜನ ಇದ್ದೀರಾ. ಇತ್ತೀಚೆಗೆ ನಾನು ರಂಗೋಲಿ ಸ್ವಲ್ಪ ಕಮ್ಮಿನೇ ಆಯಿತು, ಹಾಕಲೇ ಇಲ್ಲ, ಅಂದರೆ ಶೇರ್ ಮಾಡ್ಕೊಂಡೇ ಇಲ್ಲ ನಿಮ್ಮ ಹತ್ರ. ಇವತ್ತು ಅದಕ್ಕೆ ಒಂದು ವಿಶೇಷವಾಗಿರೋ ರಂಗೋಲಿನ ಶೇರ್ ಮಾಡ್ತಾ ಇರೋದು. ಯಾವುದಾದ್ರೂ ಹಬ್ಬಗಳಲ್ಲಿ ಹಾಕೋದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ಈ ಥರ ತಾವರೆ ಹೂ ಸ್ಟೈಲಲ್ಲಿ ಬಿಡಿಸಿದ್ದೀನಿ ರಂಗೋಲಿನ. ಟ್ರೈ ಮಾಡಿ, ನೀವು ಕೂಡ ಟ್ರೈ ಮಾಡಿ. ಜೊತೆಯಲ್ಲಿ ರಂಗೋಲಿ ಹೆಂಗಿತ್ತು ಅಂತ ಹೇಳೋದನ್ನು ಮಾತ್ರ ಮಿಸ್ ಮಾಡಬೇಡಿ. ನಾನು ಕಮೆಂಟ್ಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತೀನಿ. ನಿಮ್ಮ ಕಮೆಂಟ್ಗಳೆಲ್ಲ ನಮಗೆ ಸ್ಫೂರ್ತಿ ಇದ್ದಂಗೆ. ಕಮೆಂಟ್ಸ್ ನೋಡಿದಾಗ ಒಂಥರ ಖುಷಿ ಆಗುತ್ತೆ. ಅದು ಒಂದು ಕಷ್ಟ ಇರುತ್ತೆ ಅಲ್ಲ, ಆ ಕಷ್ಟ ಎಲ್ಲ ನಾವು ಕಮೆಂಟ್ಸ್ಗಳು ಲೈಕ್ಸ್ಗಳು ನೋಡಿದಾಗ ಅದೆಲ್ಲ ಮರ್ತೇ ಹೋಗುತ್ತೆ. ಅಷ್ಟು ಖುಷಿ ಆಗುತ್ತೆ ನಿಮ್ಮ ಕಮೆಂಟ್ಸ್ಗಳು ಲೈಕ್ಸ್ಗಳು ನಮಗೆ. ಪ್ಲೀಸ್ ಕಮೆಂಟ್ ಮಾಡೋದನ್ನು ಲೈಕ್ ಮಾಡೋದನ್ನು ಮರಿಬೇಡಿ. ಮತ್ತೆ ಹೇಳ್ತಾ ಇದ್ದೀನಿ, ಯೂಟ್ಯೂಬರ್ಗಳಿಗೆ ಅದೇ ಒಂದು ಸ್ಫೂರ್ತಿ. ಕಷ್ಟಪಟ್ಟಿರ್ತೀವಿ ಅಲ್ಲ, ಆ ಕಷ್ಟಕ್ಕೆ ಖುಷಿ ಸಿಗೋದೇ ಅಲ್ಲಿಂದ. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಯಲ್ಲಿ ಹೈಪ್ ಇರುತ್ತೆ, ಹೈಪ್ ಕೊಡಿ, ಹೈಪ್ ಕೊಟ್ಟು ಸಪೋರ್ಟ್ ಮಾಡಿ, ಕನ್ನಡದವ್ರನ್ನ ಬೆಳೆಸಿ ಅಂತ ಕೇಳ್ಕೊತೀನಿ. ಇನ್ನು ರಂಗೋಲಿನ ಈ ಥರ ಹಾಕಿದ್ದೀನಿ. ಹೆಂಗೆ ಕಾಣಿಸ್ತಾ ಇದೆ ಹೇಳಿ. ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಗೋಯ್ತು ರಂಗೋಲಿ ಮಾತ್ರ. ಚೆನ್ನಾಗಿದೆ ರಂಗೋಲಿ. ಫಸ್ಟು ಅದು ಮಧ್ಯದಲ್ಲಿ ಏನು ಹಾಕಿದ್ದೀನಿ ಪಿಂಕ್ ಕಲರು ಲೈನ್ಸ್ ಥರ ಕಾಣಿಸ್ತಿದೆಯಲ್ಲ, ಈ ಕಡೆಯಿಂದ ನೋಡ್ತಾ ಇರೋದು ನನಗೆ ವಿಡಿಯೋ ಅಂದರೆ ಎಡಿಟ್ ಮಾಡ್ಕೊಳ್ಳೋವಾಗ ಹೌದಲ್ಲ ಹಾಗೆ ಚೆನ್ನಾಗಿತ್ತು ಅಂತ ಅನ್ನಿಸ್ತು. ಆದರೆ ಆ ಕಡೆಯಿಂದ ಬಿಡಿಸೋವಾಗ ನನಗೆ ಯಾಕೋ ಅದು ಅಷ್ಟು ಲೈನ್ಸು ಚೆನ್ನಾಗಿ ಕಾಣಿಸ್ತಿರ್ಲಿಲ್ಲ. ಅದಕ್ಕೇನೆ ಸೆಂಟ್ರಲ್ ಫುಲ್ ಫಿಲ್ ಮಾಡಿಬಿಟ್ಟೆ. ಆಮೇಲೆ ಅದೊಂಥರ ಚೆನ್ನಾಗಿ ಕಾಣಿಸ್ತು. ವಿಡಿಯೋ ಎಡಿಟ್ ಮಾಡೋವಾಗ ಓಕೆ ಎರಡೂ ಚೆನ್ನಾಗೇ ಇದೆ ಅಂತ ಅನ್ನಿಸ್ತು. ಈ ಥರ ಬಿಡಿಸ್ಕೊಂಡು ಆ ಹಿಂದೆಗಡೆ ಇದಕ್ಕೆ ವೈಟು ಯೆಲ್ಲೋನ ಕಾಂಬಿನೇಷನ್ ಮಾಡಿದೆ. ಬ್ಲೂ ಕಲರ್ ಹಾಕೋಣ ಅಂದ್ಕೊಂಡೆ, ಜಾಸ್ತಿ ಓವರ್ ಆಗುತ್ತೇನೋ ಬೇಡ ಅಂದ್ಬಿಟ್ಟು ಅಷ್ಟಕ್ಕೆ ಇದು ಮಾಡಿಕೊಂಡೆ. ಕೊನೆಯಲ್ಲೊಂದು ಬಾರ್ಡ್ರ್ ಲೈನ್ ಕೊಟ್ಟಿದ್ದೀನಿ. ಹೆಂಗೆ ಕಾಣಿಸ್ತಾ ಇದೆ ನೋಡಿ. ಈ ಕಡೆಯಿಂದ ಸೂಪರ್ ಕಾಣಿಸ್ತಿದೆ ಅಲ್ಲ ರಂಗೋಲಿ ಮಾತ್ರ. ತಾವರೆ ಹೂವು ಡಿಸೈನು ನಂಗೆ ಸಖತ್ ಇಷ್ಟ ಆಗೋಯ್ತು ರಂಗೋಲಿ. ಈ ಥರ ರಂಗೋಲಿನೂ ಬಿಡಿಸಿದ್ದಾಯಿತು. ಆಚೆ ಇಷ್ಟು ಕೆಲಸಗಳನ್ನ ಮಾಡಿಕೊಂಡೆ. ಇನ್ನು ರಂಗೋಲಿ ಎಲ್ಲ ಬಿಡಿಸ್ಕೊಂಡು ಆದಮೇಲೆ ಇನ್ನು ಮನೆಯೆಲ್ಲ ಒರೆಸ್ಕೊಂಬಿಟ್ಟು ನಾನು ಕೂಡ ನೀರಿಟ್ಕೊಂಡು ಸ್ನಾನ ಮಾಡಿ ಬಂದೆ. ಇನ್ನು ಸ್ನಾನ ಎಲ್ಲ ಆದಮೇಲೆ ಇನ್ನು ಪೂಜೆಗೆ ರೆಡಿ ಮಾಡಬೇಕಲ್ಲ, ಹಾಗಾಗಿ ಅಷ್ಟೊತ್ತಿಗಾಗಲೇ ಟೈಮ್ ಆಗಿಬಿಟ್ಟಿದೆ. ರಂಗೋಲಿ ಬಿಡಿಸೋದಕ್ಕೆ ನನಗೆ ಅರ್ಧ ಗಂಟೆ ಟೈಮ್ ಹಿಡಿತು. ಬಿಡಿಸೋದು ಬೇಗ ಬಿಡಿಸ್ಬಿಡ್ಬೋದು, ಅದಕ್ಕೆ ಕಲ್ಲರ್ ಹಾಕಬೇಕು ಅಂದರೆ ಸ್ವಲ್ಪ ಟೈಮ್ ತಗೊಳುತ್ತೆ, ನಿಧಾನಕ್ಕೆ ಹಾಕಬೇಕಾಗತ್ತೆ. ನನಗೆ ಅದು ಕರೆಕ್ಟಾಗಿ ಪರ್ಫೆಕ್ಟಾಗಿ ಬರದೇ ಹೋದರೆ ಸಮಾಧಾನ ಆಗಲ್ಲ. ಹಾಗಾಗಿ ಅದನ್ನು ಕರೆಕ್ಟಾಗಿ ಹಾಕೋದಕ್ಕೆ ಟ್ರೈ ಮಾಡ್ತಾ ಇರ್ತೀನಿ. ಹಾಗಾಗಿ ಸ್ವಲ್ಪ ಟೈಮ್ ಜಾಸ್ತಿನೇ ತಗೊಳುತ್ತೆ. ಆದರೂ ಕೂಡ ನನಗೆ ಚೆನ್ನಾಗಿರಬೇಕು ರಂಗೋಲಿ ಅಷ್ಟೇನೆ. ನನಗೆ ರಂಗೋಲಿ ಬಿಡಿಸೋದಂದ್ರೇ ತುಂಬ ಇಷ್ಟ. ಮತ್ತು ಅಡುಗೆ ಮಾಡೋದು ಕೂಡ ನಾನು ಯಾವಾಗಲೂ ಹೇಳ್ದಂಗೆ ಎರಡೂ ನನಗೆ ತುಂಬ ಇಷ್ಟವಾದ ಕೆಲಸ. ಅವೆರಡೂ ನನಗೆ ಇಂಟ್ರೆಸ್ಟ್ ಇದ್ದರೆ ಅಷ್ಟೇ ಮಾಡ್ತೀನಿ ನಾನು. ಆ ಇಂಟ್ರೆಸ್ಟ್ ಇದ್ದಾಗ ಅದು ಎಷ್ಟು ಟೈಮ್ ಆದರೂ ಪರವಾಗಿಲ್ಲ, ಕಷ್ಟ ಆದರೂ ಪರವಾಗಿಲ್ಲ ಮಾಡ್ತೀನಿ ನಾನು. ನಿಜ ಆ ಟೈಮಲ್ಲಿ ಅಂದರೆ ಎಲ್ಲ ಕೆಲಸಗಳು ರಂಗೋಲಿ ಮಾಡೋದಾಗಲಿ, ಅಡುಗೆ ಮಾಡೋದಾಗಲಿ, ಪೂಜೆ ಮಾಡೋದಾಗಲಿ ಎಲ್ಲನೂ ಅಷ್ಟೇನೆ. ಇಷ್ಟೆಲ್ಲ ಕೆಲಸ ಮುಗಿಸಿ ನಾನು ತಿನ್ನೋಷ್ಟೊತ್ತಿಗೆ ನನಗೆ 11 ಗಂಟೆ, 11:30, 12 ಗಂಟೆ ಈ ಥರ ಆಗಿರುತ್ತೆ. ಇವತ್ತು ಕೂಡ ನಾನು ತಿನ್ನೋಷ್ಟೊತ್ತಿಗೆ 12 ಗಂಟೆ ಟೈಮ್ ಆಗಿತ್ತು. ಆದರೂ ಕೂಡ ನಾನು ಮಾಡೋ ಕೆಲಸಗಳನ್ನ ಮಾಡಲೇಬೇಕು, ಮಾಡಿ ಮುಗಿಸ್ಬಿಟ್ಟೆ ತಿನ್ನಬೇಕು. ಹಾಗಾಗಿ ಅದೊಂಥರ ಇಲ್ಲಾಂದರೆ ಸಮಾಧಾನ ಆಗಲ್ಲ ನನಗೆ. ಇಷ್ಟೆಲ್ಲ ಮಾಡ್ಕೊಂಡಿದ್ದಾಯಿತು. ಇನ್ನು ನಾನು ಸ್ನಾನ ಮಾಡಿ ರೆಡಿ ಕೂಡ ಆಗ್ತಾಯಿದ್ದೀನಿ. ಅಂದರೆ ಇವತ್ತು ಉಟ್ಕೊಂಡಿರೋ ಸೀರೆ ಕೂಡ ಉಟ್ಕೊಂಡೆ. ಅದು ಉಟ್ಕೊಬೇಕು ಅಂತ ಮನಸ್ಸಿತ್ತು. ಸಂಕಷ್ಟಹರ ಚತುರ್ಥಿ ಅಂತಲ್ಲ, ಗುರುವಾರ ಪೂಜೆ ಮಾಡ್ತಾಯಿದ್ದೀನಿ, ಉಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ವಾರ ಕೂಡ ಆಗಿದ್ದರಿಂದ ಅಂದರೆ ಪೂಜೆ ಸಂಕಷ್ಟಹರ ಚತುರ್ಥಿ ಕೂಡ ಆಗಿದ್ದರಿಂದ ಸರಿ ಹೋಯ್ತು ಬಿಡು ಇವತ್ತು ಉಟ್ಕೊಂಡಿದ್ದು ಅಂತ ಅಂದ್ಕೊಂಡೆ. ಮನೇಲಿ ಅವಾಗವಾಗ ಹೆಣ್ಮಕ್ಳು ಸೀರೆ ಉಟ್ಕೊಂಡು ಓಡಾಡ್ತಾ ಇರಬೇಕು, ಅದೊಂಥರ ಚೆಂದ ಅಂತ ಅನಿಸುತ್ತೆ ಅಲ್ವಾ. ಇವತ್ತು ಉಟ್ಕೊಂಡಿರೋ ಸೀರೆ ಕೂಡ ಮೀಶೋದಲ್ಲಿ ತಗೊಂಡಿದ್ದೆ. ಆಲ್ಮೋಸ್ಟ್ ಅಲ್ಲಿ ನಾನು ತಗೊಂಡಿರೋ ಎಷ್ಟೋ ಸೀರೆಗಳು ಮೀಶೋದಲ್ಲಿ ತಗೊಂಡಿರೋ ಸೀರೆಗಳೇನೆ. ಇದು ಕೂಡ ಅಷ್ಟೇನೆ ಮೀಶೋದೇ ಸೀರೆ. ಇದು ಕೂಡ ಎಲ್ಲನೂ ಅದರಲ್ಲಿ ತಗೊಂಡಿರೋದು ನಾನು ತುಂಬ ಏನು ದುಡ್ಡು ಕೊಟ್ಟು ತಗೊಂಡಿಲ್ಲ. ಎಲ್ಲನೂ ಒಂದು 200ಇಂದ 350 ಒಳಗಡೆನೆ ತಗೊಂಡಿರ್ತೀನಿ ಎಲ್ಲ ಸೀರೆಗಳ್ನು. ನಿಜ ಚೆನ್ನಾಗಿದೆ. ಇದು ಕೂಡ ಅಷ್ಟೇ ನಂಗೆ ತುಂಬ ಇಷ್ಟ ಆಗಿ ತಗೊಂಡಿದ್ದು ಸೀರೆ ಇದು. ಅದನ್ನೇ ಇವತ್ತು ತುಂಬ ದಿನ ಆದಮೇಲೆ ಉಟ್ಕೊಂಡಿದ್ದೀನಿ. ಇನ್ನು ಅಂದರೆ ನನ್ನ ರೆಡಿ ಎಲ್ಲ ಆದಮೇಲೆ ಇನ್ನು ಪೂಜೆಗೆ ರೆಡಿ ಮಾಡ್ಕೊಂಬಿಡೋಣ ಅಂತ ಬಂದೆ. ಇನ್ನೀಗ ದೇವ್ರ ಗುಡಿನ ಪೂರ್ತಿಯಾಗಿ ಕ್ಲೀನ್ ಮಾಡಬೇಕು. ಎಲ್ಲ ಏನು ಫುಲ್ ಧೂಳಾಗಿತ್ತು.
ಈ ನಡುವೆ ನಾನು ಅವನ್ನೆಲ್ಲ ತೆಗೆದು ಕ್ಲೀನೇ ಮಾಡಿರಲಿಲ್ಲ. ನೋಡ್ತಾ ಇರ್ಬೋದು ವಿಳೆದೆಲೆ ಕೂಡ ಪೂರ್ತಿಯಾಗಿ ಒಣಗೋಗಿದೆ. ಅಷ್ಟು ಒಣಗಿಸ್ಬಾರ್ದು. ಯಾರೂ ಕೂಡ ದೇವ್ರ ಗುಡಿನಲ್ಲಿ ವಿಳೆದೆಲೆ ಅಷ್ಟು ಒಣಗೋ ತನಕ ಇಟ್ಕೊಳ್ಲೇಬೇಡಿ. ನಂತರ ನನಗೇನೋ ಒಂದು ವಾರದಿಂದ ಸರಿ ಇರಲಿಲ್ಲ ಮನಸ್ಸು, ಹಾಗಾಗಿ ಈ ಥರ ಮಾಡ್ಕೊಂಬಿಟ್ಟೆ. ಮನೆಯಲ್ಲಿ ಹಂಗೆ ಮಾಡಬಾರ್ದು, ಅದೊಂಥರ ನೆಗೆಟಿವ್ ಎನರ್ಜಿ ಆಗ್ತಾ ಇರುತ್ತೆ. ದೇವ್ರ ಗುಡಿ ಯಾವತ್ತೂ ದಿನಾನು ಕ್ಲೀನಾಗಿರಬೇಕು. ದಿನಾನು ಮನೇಲಿ ದೀಪ ಹಚ್ತಾ ಇರಬೇಕು. ದೀಪ ಹಚ್ತಾ ಇದ್ದೆ, ಆದರೆ ಕ್ಲೀನ್ ಮಾಡಿರಲಿಲ್ಲ. ಅಂದರೆ ಎಲ್ಲ ಫೋಟೋಗಳನ್ನ ತೆಗೆದು ಪೂಜೆ ಐಟಮ್ಸ್ನೆಲ್ಲ ತೆಗೆದು ತೊಳೆದು ಎಲ್ಲ ಮಾಡ್ತೀನಿ ಅಲ್ಲ, ಅದನ್ನೆಲ್ಲ ಮಾಡಿರಲಿಲ್ಲ. ಹೋದ ವಾರ ಕೂಡ ನಾನು ಹಾಗೆ ದೀಪ ಹಚ್ಬಿಟ್ಟಿದ್ದೆ, ಬರೀ ಧೂಳು ಒರೆಸ್ಕೊಂಡು ಒಣಗಿರೋ ಹೂ ತೆಗೆದ್ಬಿಟ್ಟು. ಹಾಗಾಗಿ ಚೆನ್ನಾಗೇ ಇತ್ತು ಎಲೆಗಳೆಲ್ಲನೂ. ಒಂದು 2 ದಿನದಿಂದ ಅದು ಜಾಸ್ತಿ ದಿನ ಆಯ್ತಲ್ಲ ಒಣಗಕ್ಕೆ ಸ್ಟಾರ್ಟ್ ಆಯಿತು. 2 ವೀಕು ಅಂದರೆ 2 ವಾರ ಅದು ಇರ್ಬೋದು ಅಷ್ಟೇನೆ, ಅದ್ರ ಮೇಲೆ ಇರಲ್ಲ. 2 ವಾರನೂ ಇರಲ್ಲ, ಒಂದು 7, 8, 9ನೇ ದಿನಕ್ಕೆ ಸ್ಟಾರ್ಟ್ ಆಗುತ್ತೆ ಒಣಗೋದಕ್ಕೆ. 10ನೇ ದಿನ 11ನೇ ದಿನದಷ್ಟೊತ್ತಿಗೆ ಎಲ್ಲ ಒಣಗೇ ಹೋಗಿರುತ್ತೆ. ಹಾಗಾಗಿ ಪೂರ್ತಿಯಾಗಿ ಒಣಗಿಬಿಟ್ಟಿತ್ತು. ಎಲ್ಲನೂ ತೆಗೆದು ಪೂರ್ತಿಯಾಗಿ ಎಲ್ಲ ಪೂಜಾ ಐಟಮ್ಸ್ಗಳನ್ನೂ ಉಜ್ಜಿ ತೊಳೆದು ಆಮೇಲೆ ವೀಡಿಯೋನ ಸ್ಟಾರ್ಟ್ ಮಾಡಿಕೊಂಡೆ. ಯಾಕಂದರೆ ವೀಡಿಯೋ ಮಾಡ್ತಾಯಿದ್ರೆ ಟೈಮ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು. ಹಾಗಾಗಿ ಅದೇ ಜೊತೆನಲ್ಲೇ ಅಡುಗೆ ಕೂಡ ಮಾಡಿಕೊಂಡೆ. ಬೇಳೆ ಸಾಂಬಾರು, ಅನ್ನ ಮಾಡಿದ್ದೀನಿ. ಆದರೆ ರೆಸಿಪಿ ಒಂದು ಶೇರ್ ಮಾಡಿದ್ದೀನಿ ಕೊನೆಯಲ್ಲಿ. ಅದು ಇವತ್ತು ಮಾಡಿರೋ ರೆಸಿಪಿ ಅಲ್ಲ, ಮೊನ್ನೆ ಮಾಡಿರೋ ರೆಸಿಪಿ. ಅದನ್ನು ಈ ವಿಡಿಯೋದಲ್ಲೇ ಶೇರ್ ಮಾಡ್ಕೊಂಡಿದ್ದೀನಿ. ಅದನ್ನು ಕೂಡ ನೋಡಿ. 1 ಪಾಟ್ ರೆಸಿಪಿ ಅದು. ವಾಂಗಿಬಾತ್ ಮಾಡಿದ್ದು, ಕುಕ್ಕರಲ್ಲೇ ವಾಂಗಿಬಾತ್ ಮಾಡಿದ್ದು. ನಾನು 2 ಥರ ವಾಂಗಿಬಾತ್ನ ಮಾಡ್ತೀನಿ. ಒಂದು ವಾಂಗಿಬಾತ್ ಗೊಜ್ಜು ಮಾಡಿಬಿಟ್ಟು ರೈಸ್ ಮಾಡ್ಕೊಂಡು ಕಲಸಿ ಅದೊಂದು ಮಾಡ್ತೀನಿ ವಾಂಗಿಬಾತು. ಇಲ್ಲ ಅಂದರೆ ಈ ಥರ ಡೈರೆಕ್ಟಾಗಿ ಕುಕ್ಕರಲ್ಲೇ ಮಾಡ್ತೀನಿ ವಾಂಗಿಬಾತು. ಅದನ್ನು ನಾನು ಶೇರ್ ಮಾಡ್ಕೊಂಡಿದ್ದೀನಿ ಮುಂಚೆ ಒಂದು ಸರಿ. ಇದನ್ನು ಮಾಡಿರಲಿಲ್ಲ, ಅದಕ್ಕೆ ಇದನ್ನು ಶೇರ್ ಮಾಡಿಬಿಡೋಣ ಅಂದ್ಬಿಟ್ಟು ಮೊನ್ನೆ ಮಾಡಿದಾಗ ರೆಸಿಪಿನ ಶೂಟ್ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ಇವತ್ತು ಈ ವಿಡಿಯೋದಲ್ಲಿ ಸೇರಿಸ್ಬಿಟ್ಟು ಹಾಕ್ತಾಯಿದ್ದೀನಿ ಅಷ್ಟೇನೆ. ಅದನ್ನು ಕೂಡ ನೋಡಿ, ಕೊನೆಯಲ್ಲಿ ಇದೆ. ಈಗ ಸದ್ಯಕ್ಕೆ ಪೂಜೆ ಐಟಮ್ಸ್ಗಳನ್ನೆಲ್ಲ ಉಜ್ಜಿ ತೊಳೆದು ಆದಮೇಲೆ ನೀಟಾಗಿ ಈ ಥರ ಬಟ್ಟೆನಲ್ಲಿ ಒಂದು ಸರಿ ಎಲ್ಲ ಒರೆಸ್ಕೊಂಡ್ಬಿಡ್ತೀನಿ. ವೈಟ್ ಬಟ್ಟೆಯಲ್ಲಿ ಒರೆಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ದೇವರ ಪೂಜೆ ಐಟಮ್ಸ್ಗಳು ಅಂತ ಹೇಳ್ತಾರೆ. ಹಂಗಾಗಿ ನಾನು ವೈಟ್ ಬಟ್ಟೆನೇ ಯೂಸ್ ಮಾಡೋದು. ನೀರಿನ ಕಲೆಗಳಿಲ್ಲದೆ ಒರೆಸಿ ಇಟ್ಕೊಂಡ್ರೆ ಪೂಜೆ ಐಟಮ್ಸು 2 ವಾರ ಆದರೂ ಚೆನ್ನಾಗೇ ಇರುತ್ತೆ. ನಿಜವಾಗ್ಲೂ ಚೆನ್ನಾಗೇ ಇರುತ್ತೆ. 2 ವಾರ ನಾನು ತೊಳೆದೇ ಹೋದರೂ ಕೂಡ ಅಷ್ಟೇ ಚೆನ್ನಾಗೇ ಇತ್ತು ಅದು. ಆದರೆ ತುಂಬ ದಿನ ತೊಳೆದೇ ಹೋದರೆ ಅದೊಂಥರ ಚೆನ್ನಾಗಿ ಅನಿಸಲ್ಲ ಪೂಜೆ ಮಾಡೋಕ್ಕೆ. ಒಂದು ವಾರ ತೊಳೆದ್ಬಿಟ್ರೆ ಒಳ್ಳೆಯದು. ಆದರೆ ನಾನು ವಾರ ಒಂದೊಂದು ಸರಿ ತೊಳೆಯೋಕ್ಕೆ ಹೋಗಲ್ಲ. 1 ವಾರ ಬಿಟ್ಬಿಡ್ತೀನಿ ಮಧ್ಯದಲ್ಲಿ. ಆಗಲಿಲ್ಲ ಅಂದಾಗ ಈ ಥರ 2 ವಾರ ಆದಮೇಲೆ ಆದ್ರೂ ತೊಳಿಲೇಬೇಕು. ಹಾಗಾಗಿ ಇವತ್ತು ಎಲ್ಲ ತೊಳೆದು ಕ್ಲೀನ್ ಮಾಡ್ತಾ ಇರೋದು. ವಿಳೆದೆಲೆ ಎಲ್ಲ ಹೊಸದಾಗಿ ತೊಗೊಂಬಂದಿದ್ದೆ, ಎಲ್ಲನೂ ಚೇಂಜ್ ಮಾಡ್ತಾಯಿದ್ದೀನಿ ಕಳಸ ಲಾಸ್ಟ್ ಟೈಮು ಹೇಳ್ದಂಗೆ ನಾನು ಅದಕ್ಕೆ ಇದು ಹಚ್ಚಿದ್ದೆ. ಅದು ನೀರು ಜಣಿತಿತ್ತು ಅಲ್ಲ, ಅದಕ್ಕೆ ಎಮ್ಸಿಲ್ ಹಚ್ಚಿದ್ದೆ. ಅದೇನು ಇವಾಗ ಚೆನ್ನಾಗಿ ಫಿಕ್ಸ್ ಆಗಿಬಿಟ್ಟಿದೆ. ಏನು ಕಿತ್ಕೊಂಡು ಬರಲಿಲ್ಲ, ಏನೂ ಇಲ್ಲ, ನೀರು ಜಣಿತನೂ ಇಲ್ಲ. ಇವಾಗ ಚೆನ್ನಾಗಿದೆ. ತುಂಬ ಇಷ್ಟ ಆಗಿ ತೊಗೊಂಡಿದ್ದು ಕಳಸ ಅಲ್ಲ, ಹಾಗಾಗಿ ಅದನ್ನು ಇದು ಮಾಡೋದಕ್ಕೆ ಇಷ್ಟ ಆಗಲಿಲ್ಲ. ಅದಕ್ಕೆ ವಾಪಸ್ ಅದನ್ನೇ ಸರಿ ಮಾಡಿ ಇಟ್ಟಿದ್ದೀನಿ. ಇನ್ನು ಪೂಜೆ ಐಟಮ್ಸ್ಗಳನ್ನೆಲ್ಲ ತೊಳೆದು ಎಲ್ಲ ಒರೆಸಿ ರೆಡಿ ಮಾಡಿ ಇಟ್ಟಾದಮೇಲೆ ಇಲ್ಲಿ ದೇವ್ರ ಗುಡಿ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಬಂದೆ. ಅದು ವಿಡಿಯೋ ಆನಲ್ಲಿದೆ ಅಂತ ಅಂದ್ಕೊಂಡು ದೇವ್ರ ಗುಡಿನ ಪೂರ್ತಿಯಾಗಿ ಎಲ್ಲ ಒರೆಸಿ ಕ್ಲೀನ್ ಮಾಡಿದ್ದೆ. ಅಲ್ಲಿ ಬಂದು ನೋಡಿದ್ರೆ ವಿಡಿಯೋ ಆನೇ ಮಾಡಿರಲಿಲ್ಲ ನಾನು. ಅದಕ್ಕೆ ಅದು ನನಗೆ ಕ್ಲಿಪ್ಪಿಂಗ್ ಸಿಕ್ಕದೆ ಹೋಯಿತು. ಅದಾದಮೇಲೆ ಮತ್ತೆ ವಿಡಿಯೋ ಆನ್ ಮಾಡಿಬಿಟ್ಟು ದೇವ್ರ ಫೋಟೋಗಳನ್ನೆಲ್ಲ ಒರೆಸಿ ಜೋಡಿಸಿ ಎಲ್ಲ ಮಾಡಿ ಎಲ್ಲ ತೊಳೆದಿದ್ದವನು ಜೋಡಿಸಿ ನೀಟಾಗಿ ಅರಿಶಿನ ಕುಂಕುಮ ಅಲ್ಲ, ಗಂಧ ಕುಂಕುಮ ಹಚ್ಚಿಬಿಟ್ಟು ಈ ಥರ ಎಲ್ಲ ಜೋಡಿಸಿ ಹೂವೆಲ್ಲ ಇಟ್ಟು ಎಲ್ಲ ರೆಡಿ ಮಾಡಿದೆ. ಸಂಕಷ್ಟಾರ ಚತುರ್ಥಿ ಅನ್ನೋದು ನನಗೆ ಗೊತ್ತಿರಲಿಲ್ಲಲ್ಲ ಮುಂಚೆ. ಇಲ್ಲ ಅಂದಿದ್ರೆ ಏನಾದರೂ ಸ್ವೀಟ್ ಮಾಡ್ತಾಯಿದ್ದೆ ಇವತ್ತು. ಗೊತ್ತಿಲ್ಲದೆ ಇದ್ದಿದ್ದರಿಂದ ನಾನು ಆ ಪ್ರಿಪ್ರೇಷನ್ಸೇ ಮಾಡ್ಕೊಂಡಿರಲಿಲ್ಲ. ಹಾಗಾಗಿ ತುಂಬಾ ಟೈಮ್ ಆಗೋಗ್ತಾ ಇದೆ ಅಂತ ಅಂದ್ಬಿಟ್ಟು ನಾನು ಅವೆಲ್ಲ ಮಾಡೋಕ್ಕೆ ಹೋಗಲಿಲ್ಲ. ಬಾಳೆಹಣ್ಣಿತ್ತು, ಅದನ್ನೇ ಇಟ್ಬಿಟ್ಟು ಪೂಜೆ ಮಾಡ್ಕೊತಾ ಇದ್ದೀನಿ ಇವಾಗ.
ಇನ್ನಿದು ನಮ್ಮ ಮನೆಯ ಸಂಕಷ್ಟಾರ ಚತುರ್ಥಿ ಮತ್ತು ಗುರುವಾರದ ಪೂಜೆ ಆಗಿರುತ್ತೆ. ಒಳಗಡೆ ದೇವ್ರ ಗುಡಿಗೂ ಪೂಜೆ ಮಾಡಿ, ಹೊಸಲಿಗೂ ಪೂಜೆ ಮಾಡಿ, ತುಳಸಿ ಗಿಡಕ್ಕೂ ಪೂಜೆ ಮಾಡಿ. ತುಳಸಿ ಗಿಡ ಯಾಕೋ ಸ್ವಲ್ಪ ಅದೇ ನನ್ನ ಕಣ್ಣೇ ಬಿದ್ದೇ ಹೋಯ್ತು ಅಂತ ಅನಿಸುತ್ತೆ. ಅದು ಎಲೆಗಳೆಲ್ಲ ಉದುರೋಗಿ ಕಡ್ಡಿ ಮಾತ್ರ ಕಾಣಿಸ್ತಾ ಇದೆ. ಬೇರೆ 2 ಇಟ್ಟಿದ್ದೆ, ಅದು ಕೂಡ ಸ್ವಲ್ಪ ಸರಿಯಾಗಿ ಬರ್ತಾ ಇಲ್ಲ. ಅದು ಕೆಳಗಡೆ ಇದ್ದಾಗ ಚೆನ್ನಾಗೇ ಬರ್ತಾಯಿತ್ತು, ಮೇಲೆ ಇಟ್ಟ ಮೇಲೆ ಯಾಕೋ ಸರಿಗೆ ಬರ್ತಾ ಇಲ್ಲ. ನೋಡೋಣ, ಅದು ತೆಗೆದ್ಬಿಟ್ಟು ಬೇರೆ ಗಿಡ ಇಡಬೇಕು. ಸದ್ಯಕ್ಕೆ ಅದೇ ಇರಲಿ ಅಂತ ಬಿಟ್ಟಿದ್ದೀನಿ. ಮೇಲೆ ಎಲ್ಲ ಅಂದರೆ ಎಲೆಗಳಿದೆ, ಸಣ್ಣ ಆಗಿಬಿಟ್ಟಿದೆ. ಕೆಳಗಡೆ ಎಲ್ಲ ಪೂರ್ತಿ ಉದುರೋಗ್ಬಿಟ್ಟಿದೆ, ಕಡ್ಡಿ ಥರ ಕಾಣಿಸ್ತಾ ಇದೆ. ಸದ್ಯಕ್ಕೆ ಇರಲಿ, ಆಮೇಲೆ ಚೇಂಜ್ ಮಾಡೋಣ ಅಂತ ಅಂದ್ಬಿಟ್ಟು ಪೂಜೆ ಮಾಡಿಕೊಂಡೆ. ಇನ್ನು ಕೆಳಗಿಡೋದಕ್ಕೆ ಜಾಗ ಆಗಲ್ಲ ನನಗಿವಾಗ. ಇಟ್ಟರೆ ಮತ್ತೆ ನಾನು ಬಟ್ಟೆಗಳು ಒಣಗಾಕೋವಾಗ ಅದನ್ನು ತೆಗಿಬೇಕಾಗತ್ತೆ. ಹಾಗಾಗಿ ಇನ್ನು ಈ ಥರ ಇವತ್ತಿನ ಪೂಜೆ ಆಗಿದೆ ನಮ್ಮದು. ಮನಸ್ಫೂರ್ತಿಯಾಗಿ ಪೂಜೆ ಮಾಡಿಕೊಂಡೆ. ನನಗೆ ಪೂರ್ತಿ ದೇವ್ರ ಗುಡಿ ಪೂಜೆ ಅಂದರೆ ದೇವ್ರ ಗುಡಿ ಕ್ಲೀನ್ ಮಾಡಿಬಿಟ್ಟು ಪೂಜೆ ಮಾಡಿದಾಗ ಒಂಥರ ಸಮಾಧಾನ ಆಗುತ್ತೆ ಅಲ್ಲ, ಆ ಸಮಾಧಾನ ನನಗೆ ತುಂಬ ಖುಷಿ ಕೊಡುತ್ತೆ. ಹಾಗಾಗಿ ಇವತ್ತು ಏನೋ ಒಂಥರ ಪಾಸಿಟಿವ್ ಗೊತ್ತಾ, ನನಗೆ ಗೊತ್ತಿಲ್ಲ. ಇವತ್ತು ನಾನು ಏನು ಅಂದ್ಕೊಂಡೇ ಇರೋದೆಲ್ಲ ಆಯಿತು. ಇವತ್ತಂತೂ ನನಗೆ ಸಿಕ್ಕಾಪಟ್ಟೆ ಖುಷಿನೇ ಆಯಿತು. ನನ್ನ ರಾಯರ ಹತ್ರ ಅಂದರೆ ಇವತ್ತು ರಾಯರ ಮಠಕ್ಕೂ ಕೂಡ ಹೋಗಿದೆ ಅಲ್ಲ, ಮನೇಲಿ ಕೂಡ ಪೂಜೆ ಮಾಡಿಬಿಟ್ಟು ರಾಯರ ಹತ್ರ ನಂದು ಏನು ತಪ್ಪುಗಳಿದೆ ನನ್ನನ್ನು ಕ್ಷಮಿಸು ಅಂತಲೇ ಕೇಳ್ಕೊಂಡಿದ್ದೆ. ನನಗೆ ಗೊತ್ತಿಲ್ಲದೇನೋ ನಾನು ಮಾಡಿರೋ ತಪ್ಪುಗಳನ್ನೆಲ್ಲ ನಾನು ಕ್ಷಮಿಸು ಅಂತ ಕೇಳ್ಕೊಂಡಿದ್ದೆ. ಅಲ್ಲೂ ಕೂಡ ರಾಯರ ಮಠಕ್ಕೆ ಹೋದಾಗೂ ಕೂಡ ರಾಯರ ಮುಂದೆ ನಿಂತ್ಕೊಂಡು ತುಂಬ ಹೊತ್ತು ನಾನು ಕೇಳ್ಕೊಂಡೆ. ನಾನು ಗೊತ್ತಿಲ್ಲದೇನೋ ಎಷ್ಟೋ ತಪ್ಪುಗಳನ್ನ ಮಾಡಿಬಿಟ್ಟಿದ್ದೀನಿ, ಮಾಡಿರೋ ತಪ್ಪುಗಳನ್ನೆಲ್ಲ ಕ್ಷಮಿಸಪ್ಪ ಅಂತ ಅಂದ್ಬಿಟ್ಟು. ಜೊತೆಯಲ್ಲಿ ಏನೋ ಒಂದು ಅಂದ್ಕೊಂಡು ಬಂದಿದ್ದೆ. ನಿಜ ಒಂದೊಂದು ಸರಿ ಅನಿಸುತ್ತೆ, ಅನ್ಸೋದೇನು ನಿಜಾನೇ ಅದು. ರಾಯರು ನಿಜವಾಗ್ಲೂ ಇದ್ದಾರೆ. ಯಾರು ರಾಯರನ್ನ ಮನಸ್ಫೂರ್ತಿಯಾಗಿ ಬೇಡ್ಕೊತಾರೆ ಅಲ್ಲ, ಅವ್ರ ಕೈ ಹಿಡಿದು ನಡೆಸ್ತಾರೆ ಅನ್ನೋದು. ಎಷ್ಟೋ ದಿನಗಳಾಗೋಗಿತ್ತು ನನ್ನ ಲೈವ್ ವೈರಲ್ ಆಗಿ. ಇವತ್ತು ನನ್ನ ಲೈವ್ ವೈರಲ್ಲು ಆಗಿದೆ. ನಿಜ ಎಷ್ಟು ಅಂತಂದರೆ ನನಗೆ ಖುಷಿ ಅಷ್ಟಿಷ್ಟಲ್ಲ. ಯಾಕಂದರೆ ತುಂಬ ದಿನಗಳಿಂದ ಅಂದ್ಕೊಂಡಿದ್ದು ಒಂದು ಗೋಲ್ನ ಇವತ್ತು ರೀಚ್ ಮಾಡಿದೆ ನಾನು. 50K ದಾಟಿಸ್ಬೇಕು ಅನ್ನೋದು ನನ್ನ ಆಸೆ ಆಗಿತ್ತು ವ್ಯೂಸಲ್ಲಿ. ಅಷ್ಟು ದಾಟಿಸಿದ್ದೀನಿ. ಜೊತೇಲಿ 500 ಲೈಕ್ಸ್ ಕೂಡ. ನನಗದು ಯಾವತ್ತಿಂದ ಇದ್ದಿದ್ದ ಟಾರ್ಗೆಟು ಇವತ್ತು ರೀಚ್ ಮಾಡಿದೆ. ಸಖತ್ತು ಖುಷಿ ಆಯಿತು ಇವತ್ತು, ಅದೊಂದು ಖುಷಿ ನನಗೆ. ಇನ್ನು ಪೂಜೆ ಎಲ್ಲ ಈ ಥರ ಮಾಡಿಕೊಂಡೆ. ಮನೆ ಪೂಜೆ ಎಲ್ಲ ಮಾಡ್ಕೊಂಡಾದಮೇಲೆ ಒಂಥರ 2 ವಾರದಿಂದ ಪೂಜೆ ಮಾಡದೇ ಇದ್ದಿದ್ದಕ್ಕೂ ಪೂಜೆ ಮಾಡಿದ್ದೀನಿ, ಅಂದರೆ ಕ್ಲೀನೆಲ್ಲ ಮಾಡಿರಲಿಲ್ಲ ಅಲ್ಲ, ಅದೊಂಥರ ನೆಗೆಟಿವ್ ಫೀಲು. ಒಂದು ವಾರದಿಂದ ಮನಸ್ಸು ಸರಿ ಇರಲಿಲ್ಲ ನನಗೆ. ಏನೋ ಒಂಥರ ಕೋಪ, ಇರಿಟೇಷನ್ನು ನನಗೆ ಒಂಥರ ಅನ್ನಿಸ್ತಾ ಇತ್ತು ಮನೆಯಲ್ಲಿ. ಆ ಥರ ಎಲ್ಲ ಆಗ್ತಿದೆ ಅಂತ ಅಂದಾಗ, ಒಂಥರ ಫೀಲ್ ಆಗ್ತಿದೆ ಮನೆಯಲ್ಲಿ ಅಂತ ಅಂದಾಗ, ನೆಗೆಟಿವ್ ಫೀಲ್ ಆಗ್ತಿದೆ ಅಂತ ಅಂದಾಗ ಈ ಥರ ಮಾಡೋದು ತುಂಬಾ ಒಳ್ಳೆಯದು. ಅವಾಗವಾಗ ಮಾಡಬೇಕು. ಕೆಲವೊಂದು ಸರಿ ಕೆಟ್ಟ ಕಣ್ಣುಗಳ ದೃಷ್ಟಿ ಆಗಿರ್ಬೋದು ಅಥವಾ ಏನೋ ಆಗಿರ್ಬೋದು, ಆಗ್ತಾ ಇರುತ್ತೆ ಮನೆ ಹತ್ರ ಇಂಥವೆಲ್ಲನೂ. ಆವಾಗ ಈ ಥರ ಮಾಡ್ಕೊಡೋದು ತುಂಬ ಒಳ್ಳೆಯದು. ಇವತ್ತು ನಾನು ಮನೆಗೆ ಈ ಥರ ಧೂಪ ಹಾಕಿದ್ದೀನಿ. ಆ ಧೂಪ ಹಾಕೋವಾಗ ಅದರೊಳಗಡೆ ನಾನು ಬಿಳಿ ಸಾಸಿವೆನ ಯೂಸ್ ಮಾಡ್ಕೊಂಡು ಹಾಕಿದ್ದೀನಿ. ಬಿಳಿ ಸಾಸಿವೆನ ನಿಜವಾಗ್ಲೂ ಹಾಕಿ, ತುಂಬಾ ಒಳ್ಳೆಯದು. ಅದು ಹಾಕೋದ್ರಿಂದ ಮನೆಗೆ ಯಾವುದೇ ನೆಗೆಟಿವ್ ಫೀಲಿಂಗ್ಸ್ಗಳಿದ್ರು, ನೆಗೆಟಿವ್ ಎನರ್ಜಿಗಳಿದ್ರು ಅದು ರಿಮೂವ್ ಮಾಡುತ್ತೆ. ನಿಜ ಅದು ವರ್ಕ್ ಆಗುತ್ತೆ ಮಾಡಿ. ಇನ್ನೊಂದು ರೆಮಿಡಿ ಅಂತಂದರೆ, ಮನೆಗೆ ಬಿದ್ದಿರೋ ಕೆಟ್ಟ ದೃಷ್ಟಿನ ತೆಗಿಬೇಕು ಅನ್ನೋದಾದರೆ ಈ ಥರ ನಿಂಬೆ ಹಣ್ಣಲ್ಲಿ ತೆಗಿಯೋದು. ನಿಂಬೆ ಹಣ್ಣಿಗಿಂತ ಬೆಸ್ಟ್ ರೆಮಿಡಿ ಇನ್ನೊಂದಿಲ್ಲ ಅಂತ ಅನಿಸುತ್ತೆ, ಬೆಸ್ಟ್ ಐಟಮ್ ಇನ್ನೊಂದಿಲ್ಲ ಅಂತ ಅನಿಸುತ್ತೆ. ಎಂಥ ದೃಷ್ಟಿನಾದರೂ ತೆಗಿಯೋ ಶಕ್ತಿ ನಿಂಬೆ ಹಣ್ಣಿಗಿದೆ. ಇವತ್ತು ನಾನು ಕೂಡ ನಿಂಬೆ ಹಣ್ಣಲ್ಲಿ ದೃಷ್ಟಿನ ತೆಗೆದಿದ್ದೀನಿ. ಮನೆಗೆಲ್ಲನೂ ತೆಗೆದು, ಮನೆ ಬಾಗಿಲಿಗೆ ದೃಷ್ಟಿ ತೆಗೆದು, ಈ ಥರ ಹೊಸಲ ಮೇಲೆ ಇಟ್ಬಿಟ್ಟು ಹೊಸಲ ಮೇಲೆ ಕಟ್ ಮಾಡಬೇಕು. ಅದನ್ನು ಕೆಲವರು ಜಜ್ಜುತ್ತಾರೆ ಕೈಯಲ್ಲಿ, ನಾನು ಕಟ್ ಮಾಡ್ತಾಯಿದ್ದೀನಿ ಅಷ್ಟೇನೆ. ಎಲ್ಲ ಬಿಸ್ನೆಸ್ ಮಾಡೋರೆಲ್ಲ ಯೂಸ್ ಮಾಡೋ ಟ್ರಿಕ್ಸ್ ಇದೇನೇನೆ, ನಿಂಬೆ ಹಣ್ಣಲ್ಲಿ ದೃಷ್ಟಿ ತೆಗಿಯೋದು. ನಿಜವಾಗ್ಲೂ ಎಂಥ ಕೆಟ್ಟ ದೃಷ್ಟಿ ಇದ್ರೂ ರಿಮೂವ್ ಆಗುತ್ತೆ ಗೊತ್ತಾ. ಈ ಥರ ಹೊಸಲ ಮೇಲೆ ಇಟ್ಟು ಕಟ್ ಮಾಡಿಬಿಟ್ಟು ಅದನ್ನು ಅಪೋಸಿಟ್ ಡೈರೆಕ್ಷನಲ್ಲಿ ಎರಡೂ ಬಾಗ್ಲಲ್ಲಿ ಆ ಕಡೆ ಒಂದು ಈ ಕಡೆ ಒಂದು ಇಟ್ಬಿಟ್ಟು ಅದಕ್ಕೆ ಅರಿಶಿನ ಕುಂಕುಮ ಹಚ್ಚಿಬಿಟ್ಟು ಬೇಕಿದ್ರೆ ಬಾಗ್ಲ ಹತ್ರ ಒಂದು ಕರ್ಪೂರ ಕೂಡ ಹಚ್ಚಿ ಇದು ಮಾಡ್ಬೋದು. ನಾನು ಆವಾಗಲೇ ಬೆಳಗಿದ್ದೆ ಅಲ್ಲ ಕರ್ಪೂರನ, ಹಾಗಾಗಿ ಏನೂ ಹಚ್ಚಕ್ಕೆ ಹೋಗಲಿಲ್ಲ. ನೋಡಿ, ಈ ಥರ ಬಾಗ್ಲಲ್ಲಿ ಆ ಕಡೆ ಒಂದು ಈ ಕಡೆ ಒಂದು ಇಡೋದು. ಇದನ್ನು ಹುಣ್ಣಿಮೆ ಅಮಾವಾಸ್ಯೆ ದಿವಸ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ನಾನು ಈ ಸಲ ಹುಣ್ಣಿಮೆ ದಿವಸ ಕೂಡ ಪೂಜೆ ಮಾಡೋಕ್ಕೆ ಆಗಲಿಲ್ಲ, ಭಾನುವಾರ ಬಂದಿದ್ದರಿಂದ. ಅದು ನಾನ್ ವೆಜ್ ಬೇರೆ ಮಾಡಿ ತಿಂದುಬಿಟ್ಟಿದ್ವಿ. ಹಾಗಾಗಿ
ಹಾಗಾಗಿನೇ ಇವತ್ತು ನಾನು ಎಲ್ಲನೂ ಇಷ್ಟು ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡಿದ್ದು ಮನೆಗೆ. ಅವಾಗ ಈ ಥರ ದೃಷ್ಟಿ ತೆಗಿಯೋದು ತುಂಬಾ ಒಳ್ಳೆಯದು. ಎಂಥ ನೆಗೆಟಿವ್ ಎನರ್ಜಿ ಇದ್ದರೂ ಕೂಡ ನಿಜವಾಗ್ಲೂ 100% ವರ್ಕ್ ಆಗುತ್ತೆ. ಟ್ರೈ ಮಾಡಿ ನೋಡಿ ನೀವು ಕೂಡ. ನನಗಿದು ನಮ್ಮಮ್ಮ ಹೇಳ್ಕೊಟ್ಟಿದ್ದು, ಹಾಗಾಗಿ ನಾನು ಅವಾಗ ಮಾಡ್ತೀನಿ. ನಮ್ಮಮ್ಮ ಅಂತೂ ಡೈಲಿ ಬೇಕಾದರೂ ಮಾಡ್ತಾನೆ ಇರ್ತಾರೆ. ಅವರು ಪ್ರತಿ ವಾರ ಮಾಡ್ತಾರೆ ಮನೆಗೆ ಆ ಥರ. ಇನ್ನು ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಎಲ್ಲ ಆದಮೇಲೆ ಈ ಥರ ರಾಯರ ಮಠಕ್ಕೆ ಬಂದೆ. ರಾಯರನ್ನ ದರ್ಶನ ಕೂಡ ಮಾಡ್ಕೊಳ್ಳೋಣ ಅಂತ. ಇವತ್ತು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ರಾಯರಿಗೆ. ನೋಡಿ ಒಂಥರ ಸುಮಾರು ಹೊತ್ತು ನಿಂತ್ಕೊಂಡು ರಾಯರ ಮುಂದೆ ಇದು ಮಾಡಿಕೊಂಡೆ ನಾನು ಮನಸ್ಸಲ್ಲಿರೋದನ್ನೆಲ್ಲನೂ. ಇನ್ನು ಇದು ಪಕ್ಕದಲ್ಲಿ ಈ ಥರ ಇನ್ನೊಂದು ರಾಯರದು ಏನಂತಾರೆ ಸ್ಟ್ಯಾಚು ಅದು ಇಟ್ಟಿದ್ದಾರೆ. ಅದನ್ನು ಕೂಡ ನೋಡಿಕೊಂಡು ನಮಸ್ಕಾರ ಮಾಡಿ, ನಮ್ಮಮ್ಮ ಇವತ್ತು ಅದು ಕೂಡ ನನಗೆ ಗೊತ್ತಿಲ್ಲ ತಗೊತಾರೆ ಅಂತ, ದೀಪನ ತಗೊಂಡ್ರು ಆರತಿ ಬೆಳಗೋದಕ್ಕೆ, ತುಪ್ಪದ ದೀಪ. ಅದನ್ನು ಕೂಡ ತಗೊಂಡು ಬೆಳಗು ಅಂತ ಹೇಳಿದ್ರು. ಸರಿ ಆರತಿ ಕೂಡ ಬೆಳಗ್ದೆ ರಾಯರಿಗೆ. ಆಮೇಲೆ ರಾಯರು ಅಂದರೆ ಮಠನ ಅಂದರೆ 3 ಸುತ್ತು ಸುತ್ತಬಿಟ್ಟು ಆಮೇಲೆ ಪ್ರಸಾದ ತಗೊಂಡೆ. ತೀರ್ಥ ಪ್ರಸಾದ ತಗೊಂಡು ಮಂತ್ರಾಕ್ಷತೆ ಕೊಟ್ಟರು, ತಗೊಂಡು ಆಮೇಲೆ ಮತ್ತಿನ್ನೊಂದು ಸ್ವಲ್ಪ ಹೊತ್ತು ನೋಡಿಕೊಂಡು ನಿಂತ್ಕೊಂಡಿದ್ದೆ. ದೇವ್ರನ್ನ ನೋಡಿ ಆದಮೇಲೆ ಮನೆಗೆ ಬಂದಿದ್ದು. ಒಂಥರ ಮನಸ್ಸಿಗೆ ಸಮಾಧಾನ ಆಯಿತು. ಇವತ್ತು ಹೋಗಲೇಬೇಕು ಅಂತ ಅಂದ್ಕೊಂಡೆ, ಹೋಗಿದ್ದು 4 ವಾರ ಆಗಿತ್ತು, ಹೋಗಿರಲಿಲ್ಲ. ಹಾಗಾಗಿ ಇನ್ನು ಇದು ನಾನು ಆವಾಗಲೇ ಹೇಳ್ದಂಗೆ ಒಂದು ರೆಸಿಪಿನ ಶೇರ್ ಮಾಡ್ತೀನಿ ಅಂದಲ್ಲ, ಅದೇ ವಾಂಗಿಬಾತು. ಅದಕ್ಕೆ ಬದನೆಕಾಯಿ ಬಟಾಣಿನ ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಗ್ಲಾಸ್ ಅಕ್ಕಿ ತೆಗೆದಿಟ್ಕೊಂಡಿದ್ದೀನಿ. ಜೊತೆಯಲ್ಲಿ ಈ ಥರ ಶುಂಠಿ ಬೆಳ್ಳುಳ್ಳಿ ತುರಿದು, ಒಂದು ಈರುಳ್ಳಿ ಕಟ್ ಮಾಡಿ, ಕರಿಬೇವು ಮತ್ತು 2 ಹುಳಿ ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕುಕ್ಕರ್ ಕೂಡ ಇಟ್ಟಿದ್ದೀನಿ ಸ್ಟವ್ ಮೇಲೆ. ಇನ್ನು ಕುಕ್ಕರ್ ಇಟ್ಕೊಂಡು ಕುಕ್ಕರ್ ಬಿಸಿ ಆದಮೇಲೆ ಅದಕ್ಕೆ ಒಂದು 5-6 ಸ್ಪೂನಷ್ಟು ಎಣ್ಣೆ ಹಾಕ್ಕೋತಾ ಇದ್ದೀನಿ. ಒಂದು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಹಾಗಾಗಿ ಇನ್ನು ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ಯಾವುದೇ ಸ್ಪೈಸಸ್ನೆಲ್ಲ ಹಾಕ್ಕೋತಾ ಇಲ್ಲ ನಾನಿವತ್ತು. ಡೈರೆಕ್ಟಾಗಿ ಕಟ್ ಮಾಡಿರೋ ಈರುಳ್ಳಿ ಮತ್ತು ಕರಿಬೇವನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಫ್ರೈ ಆಗಬೇಕು. ಈರುಳ್ಳಿ ಕೆಂಪಗಾಗಬೇಕು, ಹಸಿಯಾಗಿರಬಾರ್ದು. ಹಾಗಾಗಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಇನ್ನು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದಮೇಲೆ ಶುಂಠಿ ಬೆಳ್ಳುಳ್ಳಿ ತುರಿದಿಟ್ಕೊಂಡಿರ್ತೀನಿ ಅಲ್ಲ, ಅದನ್ನು ಹಾಕ್ಕೊಳ್ಳೋದು. ಪೇಸ್ಟ್ ಇದ್ದರೆ ಪೇಸ್ಟ್ ಹಾಕ್ಕೊಳ್ಳಿ. ಮತ್ತು ಇನ್ಯಾವುದು ರುಬ್ಬಿ ಎಲ್ಲ ನಾನು ಇದಕ್ಕೆ ಹಾಕ್ತಾ ಇಲ್ಲ. ಡೈರೆಕ್ಟ್ ಎಲ್ಲ ಹಾಗೆ ಒಗ್ಗರಣೆಗೆ ಹಾಕ್ತಾ ಇರೋದ್ರಿಂದ ರುಬ್ಬಿ ಹಾಕಿದ್ರೂ ಕೂಡ ಚೆನ್ನಾಗಿರುತ್ತೆ. ಅದನ್ನು ಬೇಕಿದ್ರೆ ನಾನು ಇನ್ನೊಂದು ಸರಿ ಟ್ರೈ ಮಾಡಿ ಅಂದರೆ ರೆಸಿಪಿನ ಶೇರ್ ಮಾಡ್ಕೊತೀನಿ. ಈಗ ಸದ್ಯಕ್ಕೆ ಡೈರೆಕ್ಟಾಗಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ತುರಿದಿರೋದನ್ನು ಹಾಕ್ಕೊಂಡು ಆಮೇಲೆ ಅದನ್ನು ಸ್ವಲ್ಪ ಫ್ರೈ ಮಾಡಿ ಟೊಮೆಟೊ ಕೂಡ ಕಟ್ ಮಾಡಿರೋದನ್ನ ಹಾಕ್ಕೊಂಡು ಅದು ಸ್ವಲ್ಪ ಚೆನ್ನಾಗಿ ಸಾಫ್ಟ್ ಆಗಬೇಕು ಅಂದರೆ ಉಪ್ಪು ಹಾಕಬೇಕು. ಹಂಗಾಗಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೋತಾ ಇದ್ದೀನಿ. ಹಾಕ್ಬಿಟ್ಟು ಅದನ್ನು ಅಂದರೆ ಅದ್ರ ಜೊತೆಗೆ ಅರಿಶಿನ ಒಂದು ಅರ್ಧ ಸ್ಪೂನಲ್ಲ, ಒಂದು ಚಿಟಿಕೆ ಅರಿಶಿನ, ಅರ್ಧ ಸ್ಪೂನು ಖಾರದ ಪುಡಿ, ಆಮೇಲೆ 1 ಸ್ಪೂನು ಧನಿಯಾ ಪುಡಿ, ಒಂಚೂರು ಗರಂ ಮಸಾಲ, ಆಮೇಲೆ 1 ಪ್ಯಾಕೆಟಷ್ಟು ವಾಂಗಿಬಾತ್ ಪೌಡ್ರನ್ನ ನಾನು ಮನೇಲೆಲ್ಲ ಮಾಡಿಲ್ಲ, ಪ್ಯಾಕೆಟೇ ತೊಗೊಂಡು ಹಾಕಿರೋದು. ನೋಡೋಣ ಮುಂದಿನ ದಿನಗಳಲ್ಲಿ ಅದನ್ನು ನಾನು ಟ್ರೈ ಮಾಡ್ತೀನಿ ವಾಂಗಿಬಾತ್ ಪೌಡ್ರನ್ನ ಮನೇಲೆ ಮಾಡೋದಕ್ಕೆ. ಇನ್ನು ಹಾಕಿಬಿಟ್ಟು ಎಲ್ಲನೂ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಎಣ್ಣೆ ಬಿಡೋ ತನಕ ಅದು ಪೌಡ್ರಲ್ಲಿರೋ ಸ್ಮೆಲ್ಲೆಲ್ಲ ಹೋಗಬೇಕಲ್ಲ, ಹಸಿ ಘಮ ಹೋಗೋ ತನಕ, ಚೆನ್ನಾಗಿ ಸ್ಮೆಲ್ ಬರೋ ತನಕ ಈ ಥರ ಫ್ರೈ ಮಾಡ್ಕೊಬೇಕಾಗತ್ತೆ. ಚೆನ್ನಾಗಿ ಫ್ರೈ ಮಾಡ್ಕೊಂಡಾದಮೇಲೆ ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋ ಬದನೆಕಾಯಿ 2 ಉದ್ದು ಬದನೆಕಾಯಿ ತೊಗೊಂಡಿದ್ದೆ. ಆಮೇಲೆ ಬಟಾಣಿ ತಂದು ಬಿಡಿಸಿ ಇಟ್ಟಿದ್ದೆ ಅಲ್ಲ, ಅದಕ್ಕೇನೆ ಮಾಡೋಣ ಅಂತ ಅಂದ್ಬಿಟ್ಟು ಮಾಡಿದ್ದು. ಅದನ್ನು ಕೂಡ ಹಾಕ್ಕೊಂಡು ಆಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಎಣ್ಣೆಯಲ್ಲಿ, ಅಂದರೆ ಮಸಾಲೆ ಜೊತೆಯಲ್ಲಿ. ಇದನ್ನು ಬೇಕಿದ್ರೆ ಫಸ್ಟೇ ಎಣ್ಣೆಗೂ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಬೋದು. ಎಣ್ಣೆಗೆ ಅದು ಮಸಾಲೆ ರುಬ್ಕೊಂಡಿದ್ವಿ ಅಂತ ಅಂದರೆ ಆವಾಗ ಇದನ್ನು ನಾವು ಫಸ್ಟೇ ಎಣ್ಣೆಯಲ್ಲಿ ಬದನೆಕಾಯಿನ ಫ್ರೈ ಮಾಡಿಬಿಟ್ಟು ಮಸಾಲೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಇದು ಮಸಾಲೆ ರುಬ್ಬಿಲ್ಲ ಅಲ್ಲ, ಹಾಗಾಗಿ ಫಸ್ಟು ಈರುಳ್ಳಿ ಟೊಮೆಟೊ ಚೆನ್ನಾಗಿ ಸಾಫ್ಟ್ ಆದಮೇಲೆ ನಾನು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇರೋದು ಬದನೆಕಾಯಿ ಮತ್ತು ಬಟಾಣಿನ. ಇನ್ನಿಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗತ್ತೆ. ಆಮೇಲೆ ಅದಕ್ಕೆ 1 ಗ್ಲಾಸಷ್ಟು ಅಕ್ಕಿನ ತೊಳೆದು ಇಟ್ಕೊಂಡಿದ್ದೆ. 1 ಗ್ಲಾಸ್ ಅಕ್ಕಿನ ಸ್ವಲ್ಪ ಹೊತ್ತು ನೆನೆಸಿಟ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಉದ್ರುದ್ರಾಗಿ ಅಂತ ಅಂದ್ಬಿಟ್ಟು ಅದನ್ನು ತೊಳೆದ್ಬಿಟ್ಟು ನೀರು ತೆಗೆದ್ಬಿಟ್ಟು ಅದನ್ನು ಹಾಕ್ಕೋಬೇಕು. ಹಾಕ್ಕೊಂಡು ಅದನ್ನು ಕೂಡ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಉಪ್ಪು ಖಾರ ಎಲ್ಲ ಚೆಕ್ ಮಾಡಿಕೊಂಡು 1 ಗ್ಲಾಸ್ಗೆ 2 ಗ್ಲಾಸಷ್ಟು ನೀರು ಹಾಕ್ತೀನಿ ನಾನು. ಕರೆಕ್ಟಾಗಿ ಆಗುತ್ತೆ ಅಂತ ಅಂದ್ಬಿಟ್ಟು ಉದ್ರುದ್ರಾಗಿ ಆಗಬೇಕು. ತುಂಬ ಉದ್ರುದ್ರಾಗೂ ಇದ್ರೂ ಅದೊಂಥರ ತಿನ್ನೋಕೆ ಚೆನ್ನಾಗಿ ಅನಿಸಲ್ಲ. ಸ್ವಲ್ಪ ಸಾಫ್ಟಾಗಿದ್ದರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ತುಂಬ ಉದ್ರುದ್ರಾಗಿ ಬೇಕು ಅಂದರೆ ಒಂದು ಗ್ಲಾಸ್ ಮೇಲೆ 3/4 ಗ್ಲಾಸಷ್ಟು ನೀರು ಹಾಕ್ಕೊಳ್ಳಿ, ಚೆನ್ನಾಗಾಗತ್ತೆ. ನಾನು ಸ್ವಲ್ಪ ಸಾಫ್ಟಾಗಿರಲಿ, ಯಾಕಂದರೆ ಮಧ್ಯಾಹ್ನದಷ್ಟೊತ್ತಿಗೆ ಅದೊಂಥರ ಗಟ್ಟಿಗಾಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಸ್ವಲ್ಪ ಸಾಫ್ಟಾಗಿರಲಿ ಅಂತ ಕರೆಕ್ಟಾಗಿ 1 ಗ್ಲಾಸ್ಗೆ 2 ಗ್ಲಾಸಷ್ಟು ನೀರು ಹಾಕ್ತೀನಿ.
ಹಾಕಿಬಿಟ್ಟು ಅದ್ರ ಮೇಲೆ ಸ್ವಲ್ಪ ಕಸೂರಿ ಮೇಥಿ ಕೂಡ ಹಾಕಿದೆ, ಚೆನ್ನಾಗಿರುತ್ತೆ ಅಂದ್ಬಿಟ್ಟು. ಬೇಕಿದ್ರೆ ಕೊತ್ತಂಬರಿ ಪುದೀನ ಏನು ಬೇಕಾದರೂ ಹಾಕ್ಕೋಬೋದು ಮೇಲೆ. ನಾನು ಕಸೂರಿ ಮೇಥಿ ಇತ್ತು ಅದಕ್ಕೆ ಅದನ್ನೇ ಹಾಕಿದೆ. ಹಸಿ ಮೆಂತ್ಯ ಸೊಪ್ಪು ಕೂಡ ಹಾಕ್ಕೋಬೋದು, ಒಗ್ಗರಣೆಗೆ ಬೇಕಾದರೂ ಹಾಕ್ಕೋಬೋದು, ಚೆನ್ನಾಗಿರುತ್ತೆ ಮೆಂತ್ಯ ಸೊಪ್ಪು ಹಾಕೋದ್ರಿಂದ. ಈ ಥರ ಮಿಕ್ಸ್ ಮಾಡಿಬಿಟ್ಟು ಒಂದ್ಸರಿ ಚೆನ್ನಾಗಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದು 2 ವಿಷಲ್ ತೆಗೆದ್ರೆ ಹಾಗೇ ಹೋಗುತ್ತೆ. ವಾಂಗಿ ಬಾತು 1 ಪಾಟ್ ರೆಸಿಪಿ ಸೂಪರಾಗಿ ರೆಡಿಯಾಗಿರುತ್ತೆ. ಇವಾಗ ನೋಡಿ ವಿಷಲ್ ಇಳಿದ್ಮೇಲೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅಂದ್ಬಿಟ್ಟು. ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ, ಯಾರಾದರೂ ಟ್ರೈ ಮಾಡಿಲ್ಲ ಅನ್ನೋದಾದರೆ. ಮಾಡಿರ್ತೀರ ಆಲ್ಮೋಸ್ಟ್ ಎಲ್ಲರೂ ಕೂಡ. ಸಾಮಾನ್ಯವಾಗಿ ಎಲ್ಲರೂ ಗೊಜ್ಜು ಮಾಡಿಬಿಟ್ಟು ಅನ್ನ ಕಲಿಸ್ತಾ ಇರ್ತಾರೆ, ಈ ಥರ ಕುಕ್ಕರಲ್ಲೇ ಮಾಡೋದು ಕಮ್ಮಿ. ನಾನಿವತ್ತು ಕುಕ್ಕರಲ್ಲೇ ಮಾಡಿ ತೋರಿಸ್ತಾ ಇದ್ದೀನಿ. ಬಟಾಣಿ ಹಾಕಿರೋದ್ರಿಂದ ಅಂತೂ ಟೇಸ್ಟು ಇನ್ನೂ ಚೆನ್ನಾಗಿರುತ್ತೆ ಗೊತ್ತಾ ತಿನ್ನೋದಕ್ಕೆ. ಬರೀ ಬದನೆಕಾಯಿ ಇದ್ದರೆ ತಿನ್ನೋದಕ್ಕೆ ಅಷ್ಟು ಚೆನ್ನಾಗಿ ಅನಿಸಲ್ಲ, ಅದಕ್ಕೆ ಬಟಾಣಿ ಹಾಕಿದ್ರೇ ಚಂದ. ಹಾಗಾಗಿ ಈ ಥರ ಬಟಾಣಿ ಹಾಕಿ ಮಾಡಿದ್ದು. ಇನ್ನು ಇದು ವಾಂಗಿಬಾತ್ ರೆಸಿಪಿ ನಿಜ ನೋಡೋದಕ್ಕೆ ಇಷ್ಟು ಚೆನ್ನಾಗಿದೆ ಅಂದರೆ ತಿನ್ನೋದಕ್ಕೆ ಎಷ್ಟು ಚೆನ್ನಾಗಿತ್ತು ಅಂತ ನೀವೇ ಯೋಚನೆ ಮಾಡ್ಬೋದು. ನಿಜ ಸೂಪರಾಗಿ ಆಗಿತ್ತು ಗೊತ್ತಾ, ಟೇಸ್ಟು ಸಕ್ಕದಾಗಿ ಕಾಣಿಸ್ತಾ ಇತ್ತು. ಅದಕ್ಕೆ ಇದನ್ನು ಶೇರ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದು. ಇನ್ನು ಟೋಟಲಾಗಿ ಈ ವಿಡಿಯೋ ಕೂಡ ಇಷ್ಟೇನೆ. ವಿಡಿಯೋ ನಿಮಗೆ ಇಷ್ಟ ಆದರೆ ನಾನು ಮುಂಚೆನೇ ಹೇಳ್ದಂಗೆ ಲೈಕ್ ಮಾಡೋದನ್ನು ಮರಿಬೇಡಿ, ಹೈಪ್ ಮಾಡೋದನ್ನು ಮರಿಬೇಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಕೇಳ್ಕೊತೀನಿ. ಈ ಥರ ಸೌತೆಕಾಯಿ ಇಟ್ಬಿಟ್ಟು ಸರ್ವ್ ಮಾಡ್ಕೊಂಡಿದ್ದೀನಿ. ಇನ್ನಿದು ಇವತ್ತಿನ ಅಂದರೆ ಇವತ್ತಿನದಲ್ಲ, ಇದು ಮೊನ್ನೆದು. ಇನ್ನು ಇವತ್ತಿನ ವ್ಲಾಗ್ ಕೂಡ ಇಷ್ಟೇನೆ. ನೆಕ್ಸ್ಟ್ ವ್ಲಾಗಲ್ಲಿ ಇನ್ನೂ ಚೆನ್ನಾಗಿ ವ್ಲಾಗ್ನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ನ ಇಲ್ಲಿ ತನಕ ನೋಡಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ, ಅಲ್ಲಿ ತನಕ ಮಿಸ್ ಮಾಡ್ಕೊತಾ ಇರಿ. ಬಾಯ್ ಬಾಯ್.